ನೀನು ಮಹಾಪರಾಕ್ರಮ ಎಣಿಸಿಕೊಂಡು ಏನು ಫಲವು? ಪಂಚವಟಿ ಪರ್ವತದಲ್ಲಿ ರಾಮ ಲಕ್ಷ್ಮಣ ಎಂಬ ನರಾತ್ಮರು ನನ್ನನ್ನು ಕಾಮಕ್ಕೆ ಕರೆಯಲು ನಾನು ಒಳ್ಳೆಯದಕ್ಕೆ ನನ್ನನ್ನು ಮಾನ ಮಾಡಿ ಮಲೆ ಮೂಗನ್ನು ಕೊಯ್ದು ನಿಮ್ಮ ಅಣ್ಣನಿಗೆ ಹೋಗಿ ಹೇಳು ಎಂದು ಹೇಳಿದರು. ಇದಕ್ಕೆ ಏನು ಮಾಡ್ತೀನೋ ಅಣ್ಣ, ರಾಕ್ಷಸ ಕುಲದ ಪುಲಿನ? ಅಯ್ಯೋ ತಂಗಿ, ಏನು ಹರಿಹರ ಬ್ರಹ್ಮಾದಿಗಳು ಸಹ ನನ್ನ ಹೆಸರನ್ನು ಕೇಳಿದ ಕೂಡಲೇ ತತ್ತರಿಸಿ ನಡುಗುತ್ತಿರುವಾಗ ಆ ಕತ್ತೆ ಮಾನವರು ನನ್ನ ಅಂಜಿಕೆ ಇಲ್ಲದೆ ಹೀಗೆ ಮಾಡಿದರೆ ಒಳ್ಳೆಯದು. ಈಗಿಂದೀಗಲೇ ಹೋಗಿ ಅವರ ಚಂಡಗಳನ್ನು ರುಂಡಾಡಿ ತಂದು ನಿನ್ನ ಹುಡಿಯಲ್ಲಿ ಹಾಕದಿದ್ದರೆ ನನಗೆ ಪುಂಡ ರವಣಾಸುರನೆಂದು ಕರೆಯಬೇಡ ತಂಗಿ ಕೋಮಲಾಗಿ. ಅಣ್ಣ ಮುಂದಾಯ್ತು ಕೇಳ್ತಾನೆ ಹೇಳುತ್ತ ನಾವು ಅಣ್ಣ ಹೇಳಿ ರಾಮ ಲಕ್ಷ್ಮಣ ಸಾಮಾನ್ಯರು ತಿಳಿಯಬೇಡ. ನನ್ನ ಸಲುವಾಗಿ ಖರ್ಗೋಶಾದಿ ರಾಕ್ಷಸ ಗುರಿಗಳು ಯುದ್ಧ ಮಾಡಿ ಮಡೆದು ಹೋದರು. ಅವರಿಗೆ ಎಂಥವರಾದರೂ ಸರಿ, ಎದುರಿಗೆ ನಿಲ್ಲಲಾರು. ಅವರನ್ನು ನಿನ್ನಿಂದ ಸೋಲಿಸಲು ಆಗದೋ ಅಣ್ಣ? ಅವರಿಗೆ ದೇವತಾ ವರ ಉಂಟು, ಆದ್ದರಿಂದ ಅವರನ್ನು ನಿನ್ನಿಂದ ಸೋಲಿಸಲು ಆಗದೋ ಅಣ್ಣ? ಅಯ್ಯೋ ತಂಗಿ, ಏನು ಏನು ಕರದೋಷನಾದಿ ರಾಕ್ಷಸ ಆಜ್ಞೆಗಳು ಮರಣ ಹೊಂದಿದರೆ ಒಳ್ಳೆಯದು. ಕ್ಷಣ ಮಾತ್ರದಲ್ಲಿ ಆ ಸೋಣಿಯನ್ನು ಮನಗುಟ್ಟುವಂತೆ ಮಾಡಿಬಿಡುವ ಈ ಬಂಟನಿಗೆ ಆ ತುಂಟರ ಬೆದರಿಕೆಯನ್ನು ಹೇಳುತ್ತಿರುವೆಯೋ? ನೊರಜಿನಂತೆ ಆ ನರಾಧಮರನನ್ನು ತಿಕ್ಕಿ ತಿಕ್ಕಿ ಮುಗ್ಗಿ ಬಿಡುವೆನು. ನೋಡು ತಂಗಿ. ಅಣ್ಣ ಮುಂದಾಯ್ತು ಕೇಳ್ತಾ ಹೇಳುವಂತ ನಾವು
ರಾಮ ಲಕ್ಷ್ಮಣ ಎಂದರು ಸಾಮಾನ್ಯ ಎಂದು ತಿಳಿಯಬೇಡ. ಅಣ್ಣ, ಯುದ್ಧದ ಗೊಡೆಯು ನಮಗೆ ಬೇಡ. ನಾನೊಂದು ಯುಕ್ತಿಯನ್ನು ಹೇಳುತ್ತೇನೆ, ಕೇಳುವಂತ ನಾವು. ಅವರಲ್ಲಿ ಹಿರಿಯನಾದ ರಾಮನಿಗೆ ಸೀತೆ ಎಂಬ ಸುಂದರ ಹೆಂಡತಿರುಳು. ಅವಳನ್ನು ನೀನು ಯಾಗಾದರೂ ಮಾಡಿ ಹತ್ತು ತಂದರಿ ರಾಮನು ಹೆಂಡತಿಯ ಮೇಲಿನ ಮೋಹದಿಂದ ರಾಮನು ಸತ್ತು ಹೋಗನು. ರಾಮನು ಸತ್ತನೆಂದ ಮೇಲೆ ಲಕ್ಷ್ಮಣನು ತಾನಾಗಿ ಪ್ರಾಣ ಕಳೆದುಕೊಳ್ಳನು. ಸೀತೆ ಒಬ್ಬಳು, ಅವಳು ನಿನ್ನ ಸೀತೆಯಿಂದ ಚೆಲುವೆಯರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅವಳೊಬ್ಬಳೆ ನಿನ್ನ ರಾಣಿಯಾದರೆ ನಿನ್ನ ಪುಣ್ಯಕ್ಕೆ ಎಣೆಯಿಲ್ಲ. ನಿನ್ನ ಹೆಂಡತಿಯಾದ ಮಂಡೋದರಿಯು ಅವಳ ಕೂದಲಿಗೂ ಸಹ ಸೋಕಲಾರರು. ಇದಕ್ಕೆಲ್ಲ ಮಾವನಾದ ಮಾರೀಚನು ಬಲು ಜಾಣನು. ಆತನು ನೀನು ಒಂದು ಗೋಡಿ ಯಾರೂ ಇಲ್ಲದ ಹಾಗೆ ಆ ರಾಮ ಲಕ್ಷ್ಮಣನು ಒತ್ತಟ್ಟಿಯೇ ಇರುವಂತೆ ಮಾಡಿ ಸೀತೆಯನ್ನು ಯಾರೂ ಇಲ್ಲದ ಹಾಗೆ ಅವಳನ್ನು ಎತ್ತಿಕೊಂಡು ಬರುವಂತ ನಾವು. ಅಣ್ಣ, ರಾಕ್ಷಸ ಕುಲದ ಪುಲಿನ. ಅಯ್ಯೋ ತಂಗಿ, ನೀನು ಹೇಳಿದಂತೆ ಆ ರಾಮನ ಹೆಂಡತಿ ಆದ ಸೀತೆಯನ್ನು ತರುತ್ತೇನೆ. ನೀನು ಕಾಳಜಿಯನ್ನು ಬಿಟ್ಟು ನಿನ್ನ ಮಂದಿರಕ್ಕೆ ತೆರಳುವಂತನಾಗು. ಎಲ್ಲ ಸಾರಥಿ, ನನ್ನ ಸೋದರ ಮಾವನಾದ ಮಾರ್ಚನನ್ನು ತೀವ್ರ ಕರೆದುಕೊಂಡು ಬರುವಂತನಾಗು. ಷಡು ಶೃಂಗಾರದಿಂದ ಬಂದು ಕುಂತವ್ರು ದೋರ್ ಸ್ವಾಮಿ ಹೋ ಇಂಥ ಸಮಾನ ಮಂಡಲದಲ್ಲಿ ಬಂದು ಚಂಡ ಪ್ರಚಂಡ ಉದ್ದಂಡ ಸೈರ ಸಾಗರ ವೀರ ರಣ ಗಂಭೀರನ್ನು ವಿಚಾರಿಸುವಂತ ನೀನು ಯಾರು ಸೇವಕ? ನಿಮ್ಮಂತ ದೊಡ್ಡ ದೊಡ್ಡ ದೊರೆಗಳನ್ನು ಮಾತನಾಡಿಸುವಂತ ಸಾರಥಿ ಸಾರ್ಥನುತ್ತಾರೆ. ಆದರೆ ತಾವ್ಯಾರು ತಮ್ಮ ನಾಮೇನು ಚೆನ್ನಾಗಿ ಹೇಳ್ಬೇಕಾರೆ. ಎಲ್ಲೋ ಸಾರಥಿ, ನಾವು ಯಾರು ಅಂದರೆ ಲವಣಾಕ್ಷರ ತತೀಕೃತ ದಿಕ್ಸೂರಸ ಸ್ವರ ಸ್ವೋದಕ ರಂಭ ಸಪ್ತ ದೀಪಗಳ ಇರ್ಪ ಶಾಖ ಕೃಷ ಭೂಮೋದಿಕ ಕೌಂಚ ಶಾಲ್ಮಲಿ ಪುಷ್ಕರ ಸೀಯಲೆಂಬ ಸಪ್ತ ದೀಪಗಳ ಇರ್ಪ ದರ್ಪ ಉಳ್ಳ ನರಪಾಲಕರಿಗೆ ಒಪ್ಪುವ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ಲಂಕಾಧೀಶ್ವರನ ಮಾವ ಮಾರೀಚನೆಂದು ತಿಳಿದು ಸಾರಥಿ. ಲಂಕಾಧೀಶ್ವರನಾದ ಮಾವು ಮಾರೀಚ ಅನ್ನೋದು ನನಗಾದ್ರೂ ಗೊತ್ತಾಯ್ತು, ಆಯಾ ಹೋದ್ರಿಚ ಅನ್ನೋದು ಇಡೀ ಜಗತ್ತಾದ್ರೂ ಗೊತ್ತಾಯ್ತು. ಆದರೆ ನಮ್ಮ ಮಾಲ ಮಂದಿರ ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣ ದೊರೆಯೇ. ಎಲ್ಲ ಸಾರಥಿ, ನಾವು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇ ಅಂದರೆ ನನ್ನ ಅಳಿಯನಾದ ರಾವಣಾಸುರನು ನನ್ನನ್ನು ಜಾಗೃತೆಯಿಂದ ಕರೆಕಳಿಸುತ್ತಾರೆ ಎಂದು ಆತನ ಆಜ್ಞಾನುಸಾರವಾಗಿ ಈ ಸಭಾಸ್ಥಾನಕ್ಕೆ ಬರಣವಾಯಿತು ಸೇವಕ. ದೊರೆಯೇ, ತಮ್ಮ ಕಾರ್ಯವನ್ನು ನಿರ್ವಹಿಸ ಹೋಗುವಂತರಾಗಿರಿ. ಏ ಲಂಕಾಧೀಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಜಾಗ್ರತೆಯಿಂದ ನನ್ನ ಮುಂದೆ ಹೇಳುವಂತನಾಗು. ರಾಕ್ಷಸ ಕುಲದ ಶ್ರೇಷ್ಠನಾದ ಎಣ್ಣ ಮಾವಂದನೆ, ಈ ಯೋಗ್ಯಸ್ಥಾನದಲ್ಲಿ ಶ್ರಮಿಸು. ಏ ರಾಜೇಂದ್ರನೇ, ನನ್ನನ್ನು ಕರೆಸಿದ ಕಾರಣವೇನು? ಜಾಗ್ರತೆಯಿಂದ ನನ್ನ ಮುಂದೆ ಹೇಳುವಂತನಾಗು. ಮಾವ, ಏನು ಹೇಳಲಿ? ಪಂಚವಟಿಯಲ್ಲಿ ನನ್ನ ತಂಗಿಯಾದ ಸುರಪಣಿಕೆಯು ವಿವಾಹವರ್ತವಾಗಿ ಸಂಚರಿಸುತ್ತಿರಲು ಅಲ್ಲಿರುವ ರಾಮ ಲಕ್ಷ್ಮಣರೆಂಬಣ್ಣರಾದವರು ಅವಳ ಮೇಲೆ ಮೋಹಿಸಿ ಕ್ರಾಮಿಕರ ವಿಳಾಸಕ್ಕೆ ಅದಕ್ಕೆ ಅವಳು ಒಪ್ಪಂದರದಿಂದ ಅವಳ ಕಿವಿ ಮೂಗವನ್ನು ಕೊಯ್ದು ಮಾನಭಂಗ ಮಾಡಿ ಕಳಿಸಿರುವರು. ಮಾವ,
ಅವರು ಮಾಡಿದ ಕಥೆಯನ್ನು ನೋಡಿದೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿರುತ್ತದೆ. ಆದ್ದರಿಂದ ಅವರು ನಮಗೆ ಮಾಡಿದ ಮುಯಿ ಮಾಡುವುದೇನೆಂದರೆ ಆ ರಾಮನ ಹೆಂಡತಿಯಾದ ಸೀತೆಯನ್ನು ತಂದು ಅವಳನ್ನು ಕೆಡಿಸಿ ಬಿಡುವುದೇ ಆಗಿರುವುದು. ಆದ್ದರಿಂದ ಇದಕ್ಕೆ ಯಾವ ಉಪಾಯವನ್ನು ಹೇಳುತ್ತಿ? ಬೇಗನೆ ಹೇಳುವಂತ ಮಾವ ರಾಕ್ಷಸ ಕುಲದಲ್ಲಿ ಜೀವ. ಏ ಲಂಕಾಧೀಶ್ವರ, ನಿನಗೆ ಹುಚ್ಚ ಹಿಡಿದು ಹೇಗೆ? ಆ ರಾಮನಿಗೆ ಲೋಕೈಕ ಸುಂದರಿಯಾದ ಹೆಂಡತಿರುವಳು, ಕುರುಪಿಗಿಂತ ಕಡೆಯಾದ ಶೂರ್ಪಣಿಕೆಯನ್ನು ಆತನು ಆಪೇಕ್ಷದಿಂದ ಹೇಳುವುದು ನಾನು ಸರ್ವತಾ ಒಪ್ಪಲಾರೆನು. ಇವಳೇ ಅವನ ಸುಂದರ ರೂಪಕ್ಕೆ ಬೆರಗಾಗಿ ಆತನನ್ನು ಆಪೇಕ್ಷಿಸಿರಬಹುದು. ಆದರೆ ಆ ಏಕ ಪತ್ನಿವಾಸಿ ರಾಮನು ಇದಕ್ಕೆ ಒಪ್ಪಿರಕ್ಕಿಲ್ಲ. ಅದಕ್ಕೆ ಇವಳು ಸಿಟ್ಟಾಗಿ ಅವರನ್ನು ನುಂಗಲಿಕ್ಕೆ ಹೋಗಿರಬೇಕು. ಆದ್ದರಿಂದ ಇವಳಿಗೆ ತಕ್ಕ ಪ್ರಾಯಶ್ಚಿತ್ತವು ಆದಂತೆ ಕಾಣುತ್ತದೆ. ಹೇ ಲಂಕಾಧೀಶ್ವರ, ರಾಮ ಲಕ್ಷ್ಮಣ ಗೊಡವೆಯು ನಮಗೆ ಸರ್ವತಾ ಬೇಡ. ಯಾಕೆಂದರೆ ಹಿಂದಕ್ಕೆ ವಿಶ್ವಾಮಿತ್ರರ ಯಜ್ಞವನ್ನು ಕೆಡಿಸಲಿಕ್ಕೆ ಹೋದಾಗ ಆತನ ಸೊನ್ನೆಯನ್ನು ಚೆನ್ನಾಗಿ ತಿಂದು ಬಂದಿದ್ದೇವೆ. ಕಾರಣ ಈ ದುರಾಲ ಯೋಚನೆಯನ್ನು ಬಿಟ್ಟು ಕೊಡುವಂತನಾಗುವ ದೊರೆ. ಎಚ್ಚರದಿಂದ ಹಿಂದೆ ಮುಂದೆ ಹಾಡಿ ಮಾತನಾಡುವಂತನಾಗು. ಆ ಬಂಡ ರಾಮನ ಜಂಬ ಪಡೆಯಲಿಕ್ಕೆ ನಾನು ನಿನ್ನನ್ನು ಕರೆಸಿರುವುದಿಲ್ಲ. ನಾನು ಹೇಳಿದ ಹಾಗೆ ಕೇಳುತ್ತೋ ಇಲ್ಲ ಮೊದಲು ಹೇಳು. ಕೇಳದಿದ್ದರೆ ಮೊದಲು ನಿನ್ನ ಸೆರೆಗಡಿದು ಹಿಂಡು ಪಿಸಾಚಿಗೆ ಹಾರ ಮಾಡಿ ಆಮೇಲೆ ಆ ಬಂಡರನ್ನು ನೋಡಬೇಡು. ಇದಕ್ಕೆಲ್ಲ ಏನು ಹೇಳ್ತಿ? ಬೇಗನೆ ಹೇಳುವಂತ ನಾವು ಮಾರ್ಚ ರಾಕ್ಷಸ ಕುಲದಲ್ಲಿ ನೀಚ. ಏ ಲಂಕಾಧೀಶ್ವರ, ಉಪಾಯವಿಲ್ಲ. ನಿನ್ನ ರಾಜ್ಯದಲ್ಲಿ ಇದ್ದು ನಿನ್ನ ಉಪಉನ್ನತಿದ್ದರಿಂದ ನೀನು ಹೇಳಿದಂತೆ ಕೇಳಬೇಕಾಗಿದೆ. ಇದಕ್ಕೆ ಮುಂದಿನ ಉಪಾಯವನ್ನು ನೀನು ಹೇಳುವಂತ ನಾವು ದೊರೆ. ಇಲ್ಲೇ ಮಾರ್ಚನೆ, ನೀನು ಸುವರ್ಣ ವರ್ಣದ ಚಿಗರಿ ಆಗಿ ಅಲ್ಲಿರುವ ರಾಮ ಲಕ್ಷ್ಮಣರೆಂಬ ಪರ್ಣಶಾಲೆಯ ಮುಂದೆ ಹೋಗಿ ಸುಳಿದಾಡುವಂತವನಾಗು. ಅಲ್ಲಿ ನಿನ್ನನ್ನು ಆ ಸೀತೆಯು ನಿನ್ನನ್ನು ನೋಡಿ ಆ ರಾಮನಿಗೆ ಆ ಚಿಗರಿಯನ್ನು ತಂದ ಕೊಡರೆಂದು ರಾಮನಿಗೆ ಹೇಳುವಳು. ಆಮೇಲೆ ಆ ರಾಮನು ಸೀತೆಯ ಕಾವೆಲ ಇಟ್ಟು ಲಕ್ಷ್ಮಣನನ್ನು ಸೀತೆಯ ಕಾವೆಲ ಇಟ್ಟು ನಿನ್ನನ್ನು ಹಿಡಿಯಲಿಕ್ಕೆ ಬರುವನು. ನೀನು ಆತನ ಕೈಗೆ ಸಿಕ್ಕಂತೆ ಮಾಡುತ್ತಾ ಮತ್ತೆ ಮುಂದಕ್ಕೆ ಹೋಗುತ್ತಾ ಹೀಗೆ ಬಹು ದೂರದವರೆಗೆ ಹೋಗಿ, ಅಯ್ಯೋ ಲಕ್ಷ್ಮಣ, ಸೀತೆಯು ಸತ್ಯನ ಎಂದು ಶೋಕದಿನಿಂದ ಒದರುವಂತವನಾಗು. ಅಂದರೆ ರಾಮನಿಗೆ ಏನಾಯ್ತು ಎಂದು ಲಕ್ಷ್ಮಣನು ಸೀತೆಯನ್ನು ಬಿಟ್ಟು ನಿನ್ನ ಕಡೆಗೆ ಬರುವನು. ನಾನು ಇತ್ತ ಸನ್ಯಾಸಿ ವೇಷದಲ್ಲಿ ಸೀತೆಯಲ್ಲಿ ಹೋಗಿ ಭಿಕ್ಷಾಂದೇವಿ ಎನ್ನುವನು. ಅವಳು ನನಗೆ ನೀಡಲಿಕ್ಕೆ ಬಂದ ಕೂಡಲೇ ರಥಾರೂಢನಾಗಿ ಲಂಕೆಗೆ ತೆರಳಿ ಬಿಡುವೆನು. ಇಟ್ಟಾದರೆ ತೀರಿತು. ಅವರು ನಮಗೆ ಮಾಡಿದ ಮುಯಿ ಮುಟ್ಟಿದಂತೆ ಆಗುವುದು. ಆದ್ದರಿಂದ ತೀರುವ ಮಾಯಾರೂಪ ಮಾಡುವ ನಡೆಮವ. ಏ ರಾಜೇಂದ್ರನೇ, ಉಪಾಯವಿಲ್ಲ. ಎಲ್ಲಿಗೆ ನಡೆ ಹೋಗುವ. ಲೈಟ್ ಚಾಲು ಮಾಡ್ರಿ. ಬರ್ರಿ ಲೈಟ್ ಆಫ್ ಮಾಡ್ರಿ ಸರ್. ಪೂರಾ ಲೈಟ್ ಆಫ್ ಮಾಡ್ರಿ. ಬಂದಾರಿ ಮುಂದಾರಿ. ಅದೇ ಹೇಳ್ತಾವ.
ಚಿಗರೆಯು ಎಷ್ಟು ಸುಂದರವಾಗಿರೋದು ನೋಡು. ಇಂಥ ಚಿಗರೆಯನ್ನು ನಾನು ಎಂದು ನೋಡೇ ಇಲ್ಲ. ಆ ಚಿಗರೆಯನ್ನು ನನಗೆ ತಂದು ಕೊಟ್ಟರೆ ಬಹು ಪ್ರೇಮದಿಂದ ಜೋಪಾನ ಮಾಡುವೆನು. ಅದು ನನ್ನ ಬಳಿಯಲ್ಲಿದ್ದರೆ ಒಬ್ಬ ಗೆಳತಿಯಂತೆ ಕಾಲ ಕಳೆಯಲು ಆಸರಾಗುವುದು. ತಡ ಮಾಡದೆ ತೀವ್ರ ಆ ಚಿಗರೆಯನ್ನು ತಂದು ಕೊಡುವಂತವ್ ನಾವು. ಕಾಂತ ಕಾಂತೆ ಮುಂದಾಳಿ ಕೇಳುವಂತಳ ಕಾಂತ ಹೇಳುವಂತವ್ ನಾವು. ಎಲೆ ಸಖಿಮಣಿ, ಈ ಚಿಗರೆಯು ನಿಜವಾದ ಚಿಗರೆ ಎಂದು ತಿಳಿಯಬೇಡ. ಇಲ್ಲಿ ದುಷ್ಟ ರಾಕ್ಷಸರು ನಾನಾ ತರ ವೇಷ ಧರಿಸಿಕೊಂಡು ಬಂದು ಮೋಸತನದಿಂದ ಬಂದು ಘಾತ ಮಾಡುವರು. ಆದ್ದರಿಂದ ಈ ಚಿಗರೆಯ ಗೊಡವೆಯನ್ನು ಬಿಟ್ಟು ಬಿಡುವಂತಳಾಗೋ ಕಾಂತೆ. ಹೇ ಎನ್ನ ಪ್ರಾಣನಾಥ, ಹೋ, ಆ ಸುಂದರ ಚಿಗರೆಯನ್ನು ತಂದು ಕೊಡಲಾರದಕ್ಕೆ ಸುಳ್ಳೊಂದು ನವ ಹೇಳಿದರೆ ನಾನು ಸರ್ವತಾ ಒಪ್ಪಲಾರೆನು. ಕಾಂತ, ನೀನು ಕಾಂತೆಯ ಮೇಲೆ ಪ್ರೀತಿ ಉಳ್ಳವನಾದರೆ ಕನಕ ಕಾಂತಿ ಒಪ್ಪುವ ಆ ಸುಂದರ ಚಿಗರೆಯನ್ನು ನನಗೆ ತಂದು ಕೊಡಲಿಕ್ಕೆ ಬೇಕು. ಇಲ್ಲದಿದ್ದರೆ ನನಗೆ ಆ ಚಿಗರಿಯ ಹಳಳಿಯು ಹೋಗಲಾರದು. ಕಾಂತ, ತಿಳಿದರಿಂಗೀತ. ಕಾಂತೆ, ಕಾಲಗತಿಗೆ ಉಪಾಯವಿಲ್ಲ. ನಾನು ಎಷ್ಟು ಹೇಳಿದರು ನೀನು ಕೇಳಲಾರೆ ಅಲ್ಲ. ಒಳ್ಳೆಯದು, ಹೋಗುತ್ತೇನೆ. ತಮ್ಮ ಲಕ್ಷ್ಮಣ, ನಾನು ಈ ಚಿಗರೆಯನ್ನು ಹಿಡಿತರಲಿಕ್ಕೆ ಹೋಗುವೆನು. ನಾನು ಬರುವವರೆಗೆ ಇಲ್ಲಿಂದ ಎಲ್ಲಿಯೂ ಹೋಗದೆ ಇಲ್ಲಿಯೇ ಇದ್ದು ಸೀತೆಯನ್ನು ರಕ್ಷಿಸಿಕೊಂಡು ಇಲ್ಲಿಯೇ ಇರುವಂತನಾಗು. ಅಣ್ಣ, ತಮ್ಮ ಅಪ್ಪನೆಂತೆ ಇಲ್ಲೇ ಇರುವೆನು. ಹೋಗಿ ಬರುವಂತ ನಾವು. ಎಂತ ಸೋಜಿಗಳಿದು! ಈ ಚಿಗರೆಯು ಕೈಗೆ ಸಿಕ್ಕಂತೆ ಮಾಡುತ್ತಾ ಜಿಗಿಯುತ್ತಾ ದಿಕ್ಕೆಟ್ಟು ಓಡುತ್ತಿರುವುದು. ಇಂಥ ಚಿಗರೆಯನ್ನು ನಾನು ಎಂದು ನೋಡಲಿಕ್ಕಿಲ್ಲ. ಈ ಚಿಗರೆಯು ನಿಜವಾದ ಚಿಗರೆಯಾಗಿದ್ದರೆ ಇಷ್ಟೊತ್ತಿಗೆ ಸಿಗದೆ ಇರುತ್ತಿರಲಿಲ್ಲ. ಇದರ ಸಲುವಾಗಿ ನಮ್ಮ ಆಶ್ರಮ ಬಿಟ್ಟು ಬಹು ದೂರ ಬಂದೆನು. ಹೀಗೆ ಇದರ ಬೆನ್ನು ಹತ್ತಿ ಹೋದರೆ ಎಷ್ಟು ದೂರ ಹೋಗಬೇಕಾಗುವುದೋ ಯಾರಿಗೆ ತಿಳಿಯದು. ಇದು ಸಿಗಲಿಲ್ಲವೆಂದು ತಿರುಗಿ ಹೋದರೆ ಜಾನಕಿಯು ಸರ್ವತಾ ಒಪ್ಪಳು. ಆದ್ದರಿಂದ ಈ ಧನುರ್ಬಾಣದಿಂದ ಇದನ್ನು ಹೊಡೆದು ಕೊಂದು ಇದರ ಚರ್ಮವನ್ನಾದರೂ ಒಯ್ದು ಅವಳಿಗೆ ಕೊಡುವೆನು. ಎಲ್ಲೋ ಮಾಯಾ ಮೃಗವೇ, ಇಷ್ಟೊತ್ತಿನವರೆಗೆ ಬದುಕಿದ ಹಾಗೆ ಇನ್ನು ಮೇಲೆ ಬದುಕು, ಎಲ್ಲವೂ ತಿಳಿಯುವುದು. ಅಯ್ಯೋ ಸೀತಾ ಲಕ್ಷ್ಮಣನ ಸೈನ್ಯ ಸೈನ್ಯ. ಆಹಾ, ಈ ಮಾಯಾ ಮೃಗದ ಶ್ಲೋಕ ಧ್ವನಿಯನ್ನು ಕೇಳಿ ಅಣ್ಣನಿಗೆ ಏನಾಯಿತೆಂದು, ಎಲ್ಲಿ ಲಕ್ಷ್ಮಣನು ಸೀತೆಯನ್ನು ಬಿಟ್ಟು ಬರುವನು ಏನು? ಕದಾಚಿತ ಅವನು ಬಿಟ್ಟು ಬಂದರೆ ಈ ದುಷ್ಟ ರಾಕ್ಷಸರಿಂದ ಸೀತೆಗೆ ಘಾತವಾಗದೆ ಉಳಿಯಲಿಕ್ಕಿಲ್ಲ. ಏನಾಗುವುದೋ ಹೇಗೆ ತಿಳಿಯದು. ಆ ಶಿವನೇ ಕಾಪಾಡವನೇ. ಏನು ಯತ್ನ ಅಂದರೆ ಇನ್ನು ತಡ ಮಾಡುವಂತಿಲ್ಲ. ಇದರ ಚರ್ಮವನ್ನು ತೆಗೆದುಕೊಂಡು ನಮ್ಮ ಆಶ್ರಮ ಕಡೆಗೆ ತೆರಳುವೆನು.
ಮೈದುನ ಮುಂದಾದ ಎನ್ನ ಮೈದುನನಾದ ಲಕ್ಷ್ಮಣನೇ, ಹ ಪತಿಯು ಸತ್ತೆನೋ ಎಂದು ಚೀರಿದ್ದು ಕೇಳಿದೆಯೋ? ಅಯ್ಯೋ ದೈವವೇ, ಏನು ಘಾತವಾಯಿತು! ಕ್ರೂರ ರಾಕ್ಷಸನು ಮಾಯದ ಚಿಗುರೆಯಾಗಿ ಪ್ರಾಣಕಾಂತನ ಪ್ರಾಣಕ್ಕೇನಾದರೂ ಘಾತ ಮಾಡಿರಬಹುದು. ಕಾರಣ ನೀನು ಅತ್ತಿಗೆ ಮೇಲಿನ ಅಂತಃಕರಣೆಯನ್ನು ಬಿಟ್ಟು ಧನುರ್ಬಾಣ ಸಹಿತವಾಗಿ ಹೋಗಿ ಪ್ರಾಣಕಾಂತನನ್ನು ಕರೆದುಕೊಂಡು ಬರುವಂತವನಾಗೋ ಬಲ್ಲಿದ ಲಕ್ಷ್ಮಣನೇ. ತಾಯಿ ಮುಂದಾಳ ಹೇಳ್ತೀನಿ ಕೇಳುವಂತಳಾಗು. ಇದು ನಾ ಹೇಳುವಂತವನಾಗು. ಅದು ನಮ್ಮ ಮನೆಯ ದನಿವಲ್ಲ. ಆ ನುಡಿಯನ್ನು ಸರ್ವತ ಆಡಬೇಡ. ಅದು ರಾಕ್ಷಸರ ದನಿಯು. ಆ ಸೊಟ್ಟ ರಾಕ್ಷಸರ ಕಪ್ತಕ್ಕೆ ಶ್ರೇಷ್ಠನಾದ ನಮ್ಮನನು ಹೆದರುವನಲ್ಲ. ಕಡುಧೀರನಾದ ರಾಮನ ಸಂಗಡ ಯುದ್ಧ ಮಾಡುವ ಪುರುಷನು ಈ ರೂಢಿಯಲ್ಲಿ ಯಾರೂ ಇಲ್ಲ. ಹೀಗೆದ್ದು ಆ ಸೊಟ್ಟ ರಾಕ್ಷಸರಿಂದ ಆತನಿಗೆ ಭಯವಿಲ್ಲ. ಆತನು ಬರಲಿಕ್ಕೆ ಹತ್ತಿರಬಹುದು. ಇನ್ನೊಂದು ಕ್ಷಣ ತಡ ಮಾಡು. ಹೀಗೆ ಚಿಂತಿಸಬೇಡ ಮಾತೆ. ಇದು ನಾ ಮುಂದಾರ ಹೇಳ್ತಂಗೆ ಕೇಳುವಂತ ತಾಯಿ ಅದೇನಿದೆ ಹೇಳುವಂತಳಾಗು.
ಮೈದುನನಾದ ಎನ್ನ ಮೈದುನನೇ ಹ, ಸತ್ತೆನೋ ಎಂದು ಕಾಂತನು ಚೀರಿದ್ದು ಸ್ವಂತ ನಿನ್ನ ಕಿವಿಯಿಂದ ಕೇಳಿ ಚಿಂತೆ ಇಲ್ಲದೆ ಸುಳ್ಳೊಂದು ಸೊಟ್ಟೊಂದು ನವ ಹೇಳುತ್ತಾ ಕೂಡಬೇಕಾದರೆ ನಿನ್ನ ಮನಸ್ಸು ಎಂತ ಕಠಿಣ ಇರುವುದು. ಇನ್ನು ನನ್ನ ಶೋಕವನ್ನು ಯಾರಿಗೆ ಹೇಳಲಿ? ಇಳಿಯೋಳು ದೇವಲತ್ತಿ ಕಲ್ಮೇಶನೆ ಮುನಿಗನೇ, ಅಯ್ಯೋ ಹರಹರ ಎನ್ನ ಮೈದುನನೇ. ಕಾಂತನ ಮೇಲೆ ಸ್ವಲ್ಪಾದರೂ ಕರುಣೆ ಇರಬಾರದೆ? ನಿನಗೆ ಇಂಥ ವಿಪತ್ತು ಬಂದಿದ್ದರೆ ನನ್ನ ಪ್ರಾಣ ಕಾಂತನು ಸುಮ್ಮನಿರುತ್ತಿದ್ದನೋ ಹೇಗೆ? ನೀನೇ ನೋಡೋ ದಶರಥ ಪುತ್ರನೇ. ತಾಯಿ, ನೀನು ನನಗೆ ಏನೆಂದರೂ ಕೋಪವಿಲ್ಲ. ಯಾಕಂದರೆ ನಿಶ್ಚಯವಾಗಿ ಅದು ರಾಕ್ಷಸರ ದನಿಯು ನನಗೆ ತಿಳಿದಿರುವುದು. ಏನೇ ಆಗಲಿ ನಿನ್ನ ಜುಲುಮೆಯ ಸಲುವಾಗಿ ನಾನು ಅಲ್ಲಿಗೆ ಹೋಗಬಹುದು. ಆದರೆ ನಿನ್ನೊಬ್ಬಳಲ್ಲಿ ಈ ಕೋರ್ಯಾಲದಲ್ಲಿ ಎಲ್ಲಿಗೂ ಬಿಟ್ಟು ಹೋಗದಂತೆ ಅಣ್ಣನ ಆದ್ಯ ಆದಿತು ನಿನಗೆ ಗೊತ್ತಿದ್ದರು ಪುನಃ ಹೋಗಿಡುವುದು ಸರ್ವತಾ ಉಚಿತವಲ್ಲ. ತಿಳಿಯಿತೆ ಮಾತೆ? ದುಷ್ಟ ಪರಮ ಪಾಪಿಷ್ಟ, ನಿನ್ನ ಒಡ ಹುಟ್ಟಿದವನು ನಿನ್ನ ಹೆಸರುಗೊಂಡು ಚಟ್ಟನೆ ಚೀರಿದರು ಮನ ಕರಗದೆ ನಿಲ್ಲಬೇಕಾದರೆ ನಿನ್ನಲ್ಲಿ ದುಷ್ಟತನವಿರದೆ ಎಂದಿಗೂ ಇರಲಾರದು. ನನ್ನ ಪ್ರಾಣ ಕಾಂತನು ಸತ್ತರೆ ನನ್ನನ್ನು ನೀನು ವಶ ಮಾಡಿಕೊಳ್ಳುವಂತೆ ತೋರುತ್ತದೆ. ದುಷ್ಟ ಭ್ರಷ್ಟ, ನಿನ್ನಂಥವನಿಗೆ ಈ ಶ್ರೇಷ್ಠ ಸೀತೆಯು ಎಂದಿಗೂ ಸಾಧ್ಯವಲ್ಲ. ಇಷ್ಟೇಕೆ ಚಟ್ಟನೆ ಈ ಕಲ್ಲಿಗೆ ಹಾಯ್ದು ಪ್ರಾಣ ತೊಡೆದೇ ಇರಲಾರೆನು. ನೋಡು ದುಷ್ಟ ಪರಮ ಪಾಪಿಷ್ಟ. ಜನಕ ಪುತ್ರಳಿ ಆದ ಜಾನಕ ದೇವಿ, ನೀನು ನನಗೆ ತಾಯಿ ಸಮಳೆಂದು ಇಲ್ಲಿವರೆಗೆ ನಡೆಯುತ್ತಾ ಬಂದಿತ್ತು ನಿನಗೆ ಗೊತ್ತಿದ್ದರು ಹೀಗೆ ದುರುಡಿ ಆಡಿದ ಮೇಲೆ ಉಪಾಯ ಇಲ್ಲ. ನೀನಾದರೂ ನನಗೆ ಎಂದೂ ಆಡಿದವಲ್ಲ. ನಿನ್ನ ಪ್ರಾರಬ್ಧ ಭಾಗವೇ ಹೀಗೆ ಮಾತನಾಡುತ್ತೆ ಕಾಣುತ್ತದೆ. ಉಪಾಯವಿಲ್ಲ, ಹೋಗುತ್ತೇನೆ. ಇನ್ನೊಂದು ಮಾತನ್ನು ಹೇಳಲಿಕ್ಕೂ ಅವಕಾಶ ಇಲ್ಲದಂತಾಯಿತು. ಈ ನನ್ನ ಅಭಿಪ್ರಾಯ ಆದರೂ ಪೂರ್ಣ ಮಾಡು. ಏನೆಂದರೆ ಈಗ ಈ ಮಂತ್ರಪೂರಿತವಾದ ಮಂಡಲವನ್ನು ಬರೆದಿರುವೆನು. ಇದರಲ್ಲಿ ಕೂಡು. ಯಾಕಂದರೆ ಇಲ್ಲಿ ದುಷ್ಟ ರಾಕ್ಷಸರು ನಾನಾ ಥರ ವೇಷವನ್ನು ಧರಿಸಿಕೊಂಡು ಬಂದು ಮೋಸದಿಂದ ಘಾತ ಮಾಡುವರು. ಯಾರೇ ಬರಲಿ ಇದರಲ್ಲಿ ಕುಳಿತು ಮಾತನಾಡು. ಒಂದು ವೇಳೆ ನಿನ್ನ ಅಪ್ಪಣೆ ಇಲ್ಲದೆ ಈ ಮಂಡಲಿ ಕಾಲಿಟ್ಟ ಕೂಡಲೇ ಅವರ ಶಿರವು ಕತ್ತರಿಸಿ ಹೋಗುವುದು. ತಿಳಿತೆ ಮಾತೆ? ಹೆದರಬೇಡ, ಹೋಗಿ ಬರ್ತೇನೆ. ನಮಸ್ಕಾರ. ತೀವ್ರ ಹೋಗಿ ಕರೆದುಕೊಂಡು ಬರುವಂತವು ನಾವು ಮಾಡ್ತೀವ್ರಿ.
ಬಂತು